ಈ ಸಾವು ಯಾರಿಗೆ, ಹೇಗೆ, ಯಾವಾಗ, ಎಲ್ಲಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಾವಿನ ದರ್ಶನವಾದಾಗ ಬದುಕು ಬರಿದಾಗಿ ಜೊತೆಗಾರರ ಕಣ್ಣೀರು ಕೊನೆಯ ವಿಧೇಯವಾಗುತ್ತೆ. ನಿನ್ನೆ ಆನೇಕಲ್ನ ಮದ್ದೂರಮ್ಮ ಜಾತ್ರೆಯಲ್ಲಿ ಸಾವನ್ನಪ್ಪಿದಂಥ ಇಬ್ಬರು ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಒಬ್ಬ ಜಾತ್ರೆ ನೋಡೋದಕ್ಕೆ ಬಂದು ಪ್ರಾಣ ಕಳ್ಕೊಂಡ್ರೆ ಇನ್ನೊಬ್ಬಳು ಹೊಟ್ಟೆಪಾಡಿಗಾಗಿ ಬಂದು ಸಾವಿನ ಮನೆ ಸೇರಿದ್ದಾಳೆ. ಈ ಇಬ್ಬರನ್ನ ಬಲಿ ತೆಗೆದುಕೊಂಡಂಥ ತೇರು ಬೀಳೋ ಭಯಾನಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಯಾರಾದರೂ ಬಂದಿದ್ದಾರೆ, ನಿಮ್ಮ ಸಂಪರ್ಕ ಮಾಡಿದ್ದಾರೆ, ತಾಲೂಕು ಆಡಳಿತ ಆಗಲಿ ಬೇರೆ ಯಾರಾದರೂ ಅಂತೀವಿ ಒಂದು ಸ್ವಲ್ಪ ಅವನೊಬ್ಬನೇ ನನ್ನ ಮನೆಯಲ್ಲಿ ಸಂಪಾದನೆ ಮಾಡ್ತಾರೆ. ಅವನು ತಿಂಗಳಿಗೆ ನನ್ನ ಮನೆ ಖರ್ಚು, ನನ್ನ ಮಗಳು ಓದೋಕ್ಕೆ ಸ್ಕೂಲ್ ಫೀಸ್, ಮನೆ ಖರ್ಚು ಎಲ್ಲ ಅವಳೇ ನೋಡ್ಕೊಳ್ತಾರೆ. ಮಂತ್ಲಿ 3ನೇ ತಾರೀಕು 4ನೇ ತಾರೀಕು ಕಾಸು ಕೊಟ್ಕೊಳ್ತಾರೆ. ನೆಕ್ಸ್ಟ್ ಕಮಿಂಗ್ ಮಂತ್ ಏನು ಮಾಡೋದ್ರಿಂದ ಗೊತ್ತಿಲ್ಲ. ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಹೋಗಿ ಬರ್ತೀನಿಂದ ಹೇಳ್ಬಿಟ್ಟು ಜಾತ್ರೆ ನೋಡೋಕ್ಕೆ ದೇವ್ರು ನೋಡ್ಕೊಂಡು ಬರ್ತೀನಿ ಹೋಗಿಲ್ಲ. ಯಾರು ಮಾಡಿರೋ ತಪ್ಪುಗೂ ನನ್ನ ಮಗ ಆ ಸಿಚುವೇಷನಲ್ಲಿ ಸ್ಪಾಟಲ್ಲಿ ತೀರೋಗಿದ್ದಾರೆ. ಏನು ಕರ್ತವ್ಯ ಅಂದರೆ ಇದರಲ್ಲಿ ಅಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ಲ ನನ್ನ ಮಗ ಯಾರಿಂದ. ಅನಾಥ ಥರ ಇಲ್ಲಿ ಒಂದು ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಹಾಸ್ಪಿಟಲ್ಗೆ. ಅವ್ರ ಜೊತೆಲಿ ಓದಿರೋ ಫ್ರೆಂಡ್ಸ್ ಯಾರೋ ಹೋಗಿ ನೋಡಿಬಿಟ್ರೆ ಆಮೇಲೆ ನಮಗೆ ಕನ್ಫರ್ಮ್ ಮಾಡೋದು. ಅಕ್ಷರ ನಾವು ಫಸ್ಟು ನಂಬ್ತಾ ಇಲ್ಲ, ನನ್ನ ಮಗಳಿಗೆ ಹಾಕಿರೋ ಚಾನ್ಸಸ್ ಇಲ್ಲ. ಯಾಕಂದರೆ ಅವನು ಅಲ್ಲಿ ಹೋಗಿರೋದು ಗೊತ್ತಿಲ್ಲ. ಮನೆಗೆ ಬಂದಮೇಲೆ ಫೋನ್ ಮಾಡಿದ್ಮೇಲೆ ಗೊತ್ತಾಯ್ತು ಅಲ್ಲಿ ಹೋಗಿದ್ದಾಳೆ. ಆಮೇಲೆ ಹೋಗಿ ನೋಡಿದ್ರೆ ಹಂಗಾಗಿದೆ. ಇದು ಯಾರು ತಪ್ಪಿಂದ ನಾನು ಹೇಳಕ್ಕೆ ಬರೋಕ್ಕಾಗಲ್ಲ. ಬಟ್ ಇದೇ ಥರ ತಿರ್ಗಾ ಪ್ರಾಬ್ಲಮ್ ಬರಬಾರ್ದು, ಯಾರಿಗೂ ಬರ್ಬಾರ್ದು. ಅದಕ್ಕೆ ಸೇಫ್ಟಿ ಸ್ವಲ್ಪ ಮೆಸರು ನೋಡಿಕೊಂಡ್ರೆ ಜಾತ್ರೆ ಮಾಡೋವಾಗ ಅಲ್ಲಿ ಬಂದಿರೋ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು. ನನ್ನ ಮಗ ಮಾತ್ರ ಹೋಗಿಲ್ಲ, ಜ್ಯೋತಿಯಿಂದ ಇನ್ನೊಂದು ಹುಡುಗಿ ತೀರು ಹೋಗಿದ್ದಾಳೆ. ಅವಳು 10ನೇ ವಯಸ್ಸು ಹುಡುಗಿ. ಅವ ಪೇರೆಂಟ್ಸ್ ನೋಡೋಕೆ ನಮಗೆ ಬೇಜಾರಾಗ್ತದೆ. ಬಟ್ ನಮ್ಮ ಫ್ಯಾಮಿಲಿ ರನ್ ಮಾಡೋದಕ್ಕೂ ಬೇಜಾರಾಗುತ್ತೆ. ಸೇಫ್ಟಿ ಮೆಸೇಜ್ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಜಾತ್ರೆ ಮಾಡಿದ್ರೆ ಯಾರು ಜವಾಬ್ದಾರಿ ಇದ್ದಾರೋ ಅವೆಲ್ಲ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಮುಂದೆ. ಎಲ್ಲಿದ್ದರು ಅವರು? ಎಲ್ಲಿ ಕೆಲಸ ಮಾಡ್ಕೊಂಡಿದ್ರು? ಎಲ್ಲಿ ಉಳ್ಕೊಂಡಿದ್ರು? ರಾಯಚಂದ್ರ ದೊಡ್ಡನಾಮಂಗಲ ರಾಯಚಂದ್ರಲ್ಲಿ ಜಾತ್ರೆ. ನನ್ನ ಮಗ ಓದಿರೋದು ಹೊಸ ರೋಡಲ್ಲಿ. ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ನಿನ್ನೆ ಈ ಅವಘಡ ಸಂಭವಿಸಿತ್ತು, ಈ ದುರಂತ ಸಂಭವಿಸಿತ್ತು. ಈ ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಆ ಇಬ್ಬರಲ್ಲಿ ಲೋಹಿತ್ ಕೂಡ ಒಬ್ಬರು. ಈ ಲೋಹಿತ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಜಾತ್ರೆಗೆ ಬಂದಿದ್ರು. ಲೋಹಿತ್ ಇತ್ತೀಚೆಗೆ ತಾನೇ ಇಂಜಿನಿಯರಿಂಗ್ ಮುಗಿಸಿದ್ರು. ವೈಟ್ ಫೀಲ್ಡ್ನ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಟ್ರೈನಿಯಾಗಿ ಸೇರಿಕೊಂಡಿದ್ರು. ಇನ್ನು 6 ತಿಂಗಳು ಕಳೆದು ಹೋಗಿದ್ದಿದ್ರೆ ಅಲ್ಲೇ ಕೆಲಸ ಕನ್ಫರ್ಮ್ ಆಗ್ತಾ ಇತ್ತು. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಮದ್ದೂರಮ್ಮನ ಜಾತ್ರೆಯನ್ನು ನೋಡ್ತಾರೆ. ನಾನು ಆ ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡು ಲೋಹಿತ್ ಆ ಜಾತ್ರೆಗೆ ಬಂದಿದ್ದರು. ಆದರೆ ಆ ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ. ತನ್ನ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಈಗ ಇಲ್ಲ. ಕುಟುಂಬ, ತಂಗಿ, ವಿದ್ಯಾಭ್ಯಾಸಕ್ಕೆ ಹಣ ಕೊಡ್ತಾ ಇದ್ದ ಮಗನನ್ನು ಕಳೆದುಕೊಂಡು ಈಗ ಲೋಹಿತ್ ತಂದೆ ಕಂಗಾಲಾಗಿದ್ದಾರೆ. ಸರ್ಕಾರ ಪರಿಹಾರ ನೀಡಬೇಕು ಅಂತ ಷಣ್ಮುಗಪ್ಪ ಆಗ್ರಹಿಸ್ತಾ ಇದ್ದಾರೆ. ಒಬ್ಬ ಮಗನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡಿ ಇಂಜಿನಿಯರಿಂಗ್ ಪೂರೈಸೋ ಹಾಗೆ ಮಾಡಬೇಕು ಅಂತ ಆದರೆ ಆ ಕುಟುಂಬಕ್ಕೆ ಖರ್ಚೆಷ್ಟಾಗುತ್ತೆ ಗೊತ್ತಾ? ಆ ಕುಟುಂಬ ಒಂದು ಕನಸು ಕಟ್ಕೊಂಡು ನಾಳೆ ನನ್ನ ಮಗ ಇಂಜಿನಿಯರಿಂಗ್ ಮುಗಿಸಿ ಇಂಜಿನಿಯರ್ ಆಗಿ ಇಡೀ ನಮ್ಮ ಮನೆಯನ್ನು ಸಲಹುತ್ತಾನೆ, ಸಾಕ್ತಾನೆ, ಇಡೀ ಕುಟುಂಬವನ್ನು ನೋಡ್ಕೊಳ್ತಾನೆ ಅಂತ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಾರೆ. ಆದರೆ ಲೋಹಿತ್ನ ದುರಂತ ಅಂತ್ಯ ಆಗಿದೆ. ಮುಂದೇನು ಅಂತ ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಯಾರಿಗೆ ತಾನೇ ಗೊತ್ತಿತ್ತು? ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಕೊಂಡು ನಾನು ಜಾತ್ರೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಂಥವ್ರು. ಒಬ್ಬರು ಲೋಹಿತ್, ಇನ್ನೊಬ್ಬರು ಜ್ಯೋತಿ ಅನ್ನೋರು. ಮದ್ದೂರಮ್ಮ ಜಾತ್ರೆಯಲ್ಲಿ ಗೊಂಬೆ ವ್ಯಾಪಾರ ಮಾಡ್ತಾ ಇದ್ರು ಇವರ ಕುಟುಂಬ. ಕೆಂಗೇರಿಯಿಂದ ಗೊಂಬೆಗಳ ಮಾರಾಟಕ್ಕಾಗಿ ಅಲ್ಲಿಗೆ ಬಂದಿದ್ರು. ಜಾತ್ರೆಯಲ್ಲಿ ವ್ಯಾಪಾರ ಆಗುತ್ತೆ, ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಕುಟುಂಬದ ಜೊತೆಗೆ ಬಂದಿದ್ರು ಜ್ಯೋತಿ ಒಬ್ಬಳೇ ಮನೆಯಲ್ಲಿರಬೇಕು ಅಂತ ಪಾಪ ತಂದೆ ಆಕೆಯನ್ನು ಕೂಡ ಕರ್ಕೊಂಡು ಬಂದಿದ್ರು. ಇವತ್ತು ಶಾಲೆ ರಜೆ ಇತ್ತು, ಹಾಗಾಗಿ ಜ್ಯೋತಿ ಮನೆಯಲ್ಲೇ ಇದ್ರು. ಒಬ್ಬಳೇ ಇರಬೇಕಲ್ಲ,
ಬಾರಮ್ಮ ವ್ಯಾಪಾರಕ್ಕೆ ಅಂತ ಆಕೆಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಕೆಂಗೇರಿ ಸರ್ಕಾರಿ ಶಾಲೆಯಲ್ಲಿ ಬರೀ 6ನೇ ತರಗತಿ ಓದ್ತಾ ಇದ್ದಂಥ ಜ್ಯೋತಿ ಮದ್ದೂರಮ್ಮ ಜಾತ್ರೆಯಲ್ಲಿ ಅಂಗಡಿ ಹಾಕ್ಸಿದ್ರು. ಆ ಅಂಗಡಿಯಲ್ಲಿ ಕೂತ್ಕೊಳ್ತಿದ್ಲು. ಈ ವೇಳೆ ಗೊಂಬೆಗಳನ್ನು ಬೇರೆ ಕಡೆಗೆ ಇಡೋದಕ್ಕೆ ಜ್ಯೋತಿ ಹೋಗಿದ್ರು. ಜ್ಯೋತಿ ಆಕೆಯ ಸ್ನೇಹಿತೆ ಪಾನಿಪುರಿ ಅಂಗಡಿ ಹತ್ರ ನಿಂತ್ಕೊಂಡಿದ್ರು. ಈ ವೇಳೆ ಜ್ಯೋತಿ ಹಾಗೂ ಆಕೆ ಸ್ನೇಹಿತೆ ಮೇಲೆ ಈ ತೇರು ಉರುಳಿ ಬಿದ್ದಿದೆ. ತೇರು ಉರುಳಿ ಬಿದ್ದಂಥ ರಭಸಕ್ಕೆ ಜ್ಯೋತಿ ಗಾಯಗೊಂಡು ಸಾವನ್ನಪ್ಪಿದ್ದಾರೆ. ಇಲ್ಲಿಬ್ಬರೂ ಕೂಡ ಜಾತ್ರೆಗೆ ಅಂತ ಬಂದಂಥವ್ರಲ್ಲ. ಒಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಜಾತ್ರೆ ನೋಡ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೋದಂಥವ್ರು ಲೋಹಿತ್. ಇನ್ನೊಂದು ಕಡೆ ಜ್ಯೋತಿ ಶಾಲೆಗೆ ರಜೆ ಇದೆ ಅಂತ ಹೇಳಿ ಪಾಪ ಅವರ ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ದಾರೆ ವ್ಯಾಪಾರಕ್ಕೆ. ಆ ಹೊತ್ತಿನಲ್ಲಿ ಸಾವನ್ನಪ್ಪಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.